Jazz Poem 2. ಅದೋ ಅಲ್ಲಿ ನಿಂತಿದ್ದಾನೆ ನೋಡಿ, ಪ್ರಾಚೀನ ಕಾಲದ ಮಾರಿನರ್ನಂತೆ. ಅವನ ಸುಕ್ಕುಗಟ್ಟಿದ ಮುಖದ ತುಂಬ ಬದುಕಿನ ನಿರಾಸಕ್ತಿಗಳೇ ತುಂಬಿವೆ. ಕಣ್ಣನ್ನು ಮುಚ್ಚಿಕೊಂಡು ತಲೆ ಕೆಳಗೆ ಮಾಡಿ ನಿಂತಿದ್ದಾನೆ. ಅವನು ಹಾಕಿಕೊಂಡ ಕಾಲರ್ ಕಿತ್ತು ಹೋಗಿದೆ. ಬೆವರಿನಿಂದ ಅವನ ನೀಲಿ ಬಣ್ಣದ ಅಂಗಿ ಕಪ್ಪು ಬಣ್ಣಕ್ಕೆ ತಿರುಗಿದೆ ಮತ್ತು ಅವನ ಅಸ್ತವ್ಯಸ್ತವಾಗಿ ಹಾಕಿಕೊಂಡ ಹಳೆಯ ಕೊರಳ ಪಟ್ಟಿ, ಅವನು ಹಾಕಿಕೊಂಡ ಸಡಿಲವಾದ ಜಾಕೆಟ್ ಅವನ ನೇತಾಡೋ ಹೊಟ್ಟೆಯನ್ನು ಮರೆಮಾಚಿದೆ. ಅವನ ಹಳೆಯ ಹರಿದ ಶೂಗಳು, ಅವುಗಳಲ್ಲಿ ಪೇಪರನ್ನು ಹಾಕಿದ್ದಾನೆ. ಅವನ ಒರಟಾದ ದಾಡಿ ಮಾಡಿಸಿದ ಮುಖ, ಅದರಲ್ಲಿರುವ ಪ್ರತಿಯೊಂದು ಗೆರೆಯು ನೋವನ್ನು ವ್ಯಕ್ತಪಡಿಸುತ್ತಿದೆ. ಏಕಾಂಗಿಯಾಗಿ ನಿಂತ ಅವನು ತನ್ನ ಕಣ್ಣುಗಳನ್ನು ಮುಚ್ಚಿ ಕಿವಿಗಳನ್ನು ಚುರುಕುಗೊಳಿಸಿ ತನ್ನ ಎದೆಯ ಮೇಲಿನ ಸ್ಯಾಕ್ಸೋಫೋನ್ ವಾದ್ಯವನ್ನು ನಿಧಾನವಾಗಿ ಎತ್ತಿಕೊಂಡು ತನ್ನ ತುಟಿಗೆ ಇಟ್ಟುಕೊಂಡು ನುಡಿಸಲು ಪ್ರಾರಂಭಿಸಿದ. ಆ ಸ್ಯಾಕ್ಸೋಫೋನ್ ವಾದ್ಯವನ್ನು ನುಡಿಸಲು ಪ್ರಾರಂಭಿಸಿದಾಗ ಅವನು ಒಬ್ಬ ಕಪ್ಪು ವರ್ಣದ ವ್ಯಕ್ತಿಯಾಗಿ ಕಾಣುತ್ತಿಲ್ಲ. ಬದಲಾಗಿ ಅವನು ದೇವ ಸಂದೇಶವನ್ನು ಸಾರಲು ಜಗತ್ತಿಗೆ ಬಂದ ಮಾಂತ್ರಿಕ ಎನಿಸುತ್ತಿದ್ದಾನೆ. ಅವನ ಸ್ಯಾಕ್ಸೋಫೋನ್ ವಾದ್ಯದಿಂದ ಹೊರಬರುವ ಆ ರಾಗಗಳು ಮತ್ತು ಸ್ವರಗಳು ಅವನನ್ನು ಕೇವಲ ವ್ಯಕ್ತಿಯಾಗಿ ತೋರಿಸುತ್ತಿಲ್ಲ, ಅವನು ಆ ವಾದ್ಯವನ್ನು ನುಡಿಸುತ್ತಿರುವಾಗ ಎತ್ತರೆತ್ತರಕ್ಕೆ ಹಾರುವ ಹಕ್ಕಿಯಂತೆ ತೋರುತ್ತಿದ್ದಾನೆ. ಒಂದು ಹಕ್ಕಿಯು ತನ್ನ ರೆಕ್ಕೆಯನ್ನು ಒಟ್ಟುಗೂಡಿಸಿ ಎತ್ತರಕ್ಕೆ ಹಾರುವಂತೆ ಭಾಸವಾಗುತ್ತಿದೆ. ಅವನು ಮತ್ತೆ ಹಾಡುವುದನ್ನು ನಿಲ್ಲಿಸಿದಾಗ ಪುನಃ ಒಬ್ಬ ಸಾಮಾನ್ಯ ಕಪ್ಪು ವ್ಯಕ್ತಿಯಾಗಿ ತೋರುತ್ತಿದ್ದಾನೆ.